ಸ್ಟೇಷನ್ ತಲುಪಿ ಇಂಪಾರ್ಟೆಂಟ್ ಫೈಲ್ ಎಲ್ಲ ಇನ್ಸ್ಪೆಕ್ಟರ್ ಕೈಗೆ ನೀಡಿ, ನಾನು 4 ದಿನ ಸ್ಟೇಷನ್ ಕಡೆ ಬರಲ್ಲ. ನನ್ನ ತಮ್ಮಂದಿರ ಮದುವೆ ಇದೆ. ಮತ್ತೆ ಏನಾದರೂ ಇದ್ರೆ ಕಾಲ್ ಮಾಡಿ. ಏನೇ ಕೇಸ್ ಬಂದರೂ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಸಂಜು ಕೂಡ ಬರೋದಿಲ್ಲ, ನಾನು ಇರೋದಿಲ್ಲ. ಈ ಕೇಸ್ ಬಗ್ಗೆ ಬೇಗ ವಿಚಾರಣೆ ಮಾಡಿ ಮುಗಿಸಿ. ಇನ್ಸ್ಪೆಕ್ಟರ್ಗೆ ಹೇಳಿ ತನ್ನ ಸ್ಟಾಫ್ಗೆ ಎಲ್ಲ ತಮ್ಮಂದಿರ ಮದುವೆಗೆ ಬರುವಂತೆ ಹೇಳಿ ಕರೆದು ಹೊರಗೆ ಬಂದು ನಿಂತಿದ್ದ. ತಮ್ಮ ಸರ್ಕಾರಿ ಕಾರ್ ಹತ್ತಿದ. ಅದು ದೊಡ್ಡ ಮನೆ ಕಡೆ ತಿರುಗಿತ್ತು. ಅಡುಗೆ ಮನೆ ಕಡೆ ಪುಟ್ಟ ಪುಟ್ಟ ಹೆಜ್ಜೆಗಳು ಒಂದರ ಹಿಂದೆ ಅನ್ನುವಂತೆ ಸಾಲುಗಟ್ಟಿ ಬರುತ್ತಿದೆ. ದೊಡ್ಡವರು ಅವರನ್ನು ನೋಡಿದರೂ ನೋಡದಂತೆ ತಮ್ಮ ಪಾಡಿಗೆ ಕೆಲಸದಲ್ಲಿ ಮುಳುಗಿರುವವರು. ಹಿಂತಿರುಗಿ ಶ್ ಅಂದಿದ್ದ 8 ವರ್ಷದ ಆರ್ಯ. ಅವರೆಲ್ಲ 2 ಕೈಯಲ್ಲಿ ತಮ್ಮ ಬಾಯಿ ಮುಚ್ಚಿಕೊಂಡರು. ಸದ್ದಿಲ್ಲದೆ ತಟ್ಟೆಯಲ್ಲಿ ತುಂಬಿಸಿ ಇಟ್ಟಿದ್ದ ಸಿಹಿ ತಿನಿಸಿಗೆ ಕೈ ಹಾಕಿ ಎಲ್ಲ ಹೊರಗೆ ಓಡಿಬಿಟ್ಟರು ಕಳ್ಳರಂತೆ. ಮೊದಲು ರಕ್ಷಿತ್ ಮಗ, ಅವನಿಂದೆ ಶ್ರವಣ್ ಮಗಳು, ಅವರ ಹಿಂದೆ ಪುಟ್ಟ ಹೆಜ್ಜೆ ಹಾಕಿ ಓಡುತ್ತಿದ್ದ ವೇದನ ಮಕ್ಕಳು. ಏಯ್, ಯಾರದು ಕಳ್ಳರು? ಇಲ್ಲಿಂದ ಸ್ವೀಟ್ ಕದ್ದು ಹೋಗಿದ್ದು? ಅವರ ಹಿಂದೆ ಬೇಕೆಂದೇ ಗದರುತ್ತಾ ಹೋದಳು ಬಿಂದು. ದೊಡ್ಡವರು ಎಲ್ಲ ತಪ್ಪಿಸಿಕೊಂಡು ಕೊನೆಯಲ್ಲಿ ಸಿಕ್ಕಿದ್ದು ಮುದ್ದು ಬಜಾರಿ ವೇದಾಂತಿ. ಅವಳನ್ನು ಹಿಡಿದುಕೊಂಡು ಪುಟ್ಟ 2 ಕೈ ತನ್ನ ವಶಕ್ಕೆ ತೆಗೆದುಕೊಂಡು ಕಣ್ಣು ದೊಡ್ಡದು ಮಾಡಿ ಅವಳ ಸಮಕ್ಕೆ ಕುಳಿತಳು ಬಿಂದು. ಅಯ್ಯೋ ಪಾಪು, ಸಿಕ್ಕಿಬಿಟ್ಟಳು, ಬನ್ನಿ ನಾವು ಹೋಗೋಣ ಅಂದ. ಅವರೆಲ್ಲ ಬಿಂದು ಬಳಿ ಬಂದು ಅವಳ ಕೈ ಬಿಡಿಸುತ್ತಾ ನಿಂತರು. ಮಮ್ಮಿ, ಅವಳು ಪಾಪು, ಬಿಡಿ, ಹೊಡಿಬೇಡ. ನಿನ್ನ ತಂಗಿಗೆ ಹೊಡಿಬಾರ್ದಾ? ಹಾಗಾದ್ರೆ ನಿನ್ನ ತಮ್ಮಂದಿರಿಗೆ ಹೊಡಿತೀನಿ. ಕೈ ಎತ್ತಿದಳು ಸುಮ್ಮನೆ. ನೋ ಮಮ್ಮಿ, ಪ್ಲೀಸ್ ಬೇಡ, ಪ್ಲೀಸ್ ಬೇಡ ಅಂದರು ಪುಟ್ಟ ಮಕ್ಕಳು ಒಕ್ಕರಲಿ ಜೋರಾಗಿ. ಹತ್ತು ಬಿಟ್ಟಳು ವೇದಾಂತಿ. ಅಣ್ಣ ಒಲಿಬೇಲ ಅನ್ನುವಂತೆ ಕೈ ಸನ್ನೆ ಮಾಡುತ್ತಾ ತಲೆ ಹಾಡಿಸುತ್ತಾ ಕಣ್ಣು ಮೂಗು ಕೆಂಪು ಮಾಡಿಕೊಂಡಿದ್ದಳು. ತನ್ನ ಬೆನ್ನ ಹಿಂದೆ ತಮ್ಮ ತಂಗಿಯರನ್ನು ಅಡಗಿಸಿಕೊಂಡ ಆರ್ಯ. ನನಗೆ ಹೊಡಿ ಮಮ್ಮಿ, ಪಾಪು ತಮ್ಮ ತಂಗಿಗೆ ಬೇಡ ಅಂದಿದ್ದ ಮುದ್ದಾಗಿ. ಪಾಪು ಚಿತ್ತವಳು ದೊಡ್ಡಿ, ಮುದ್ದಾಗಿ ಹೇಳಿದಳು ಶ್ರವಣ್ ಮಗಳು. ಆಯ್ತಮ್ಮ, ನನಗೆ ಗೊತ್ತೇ ಇರಲಿಲ್ಲ ನಿಮ್ಮ ತಂಗಿ ತಮ್ಮಂದಿರು ಚಿಕ್ಕವರು ಅಂತ. ಒಡೆಯೋದಿಲ್ಲ ಬಿಡಿ ಅಂದು ಮೇಲೆದ್ದು ನಿಂತರು. ಎಷ್ಟೇ ಆಗಲಿ ನಮ್ಮ ವಸಿಷ್ಠ ಕುಟುಂಬದ ಕುಡಿಗಳು, ಅವರ ಅಪ್ಪಂದಿರಂತೆ ಅವರು ಅಲ್ವಾ ಅಕ್ಕ? ಡೈನಿಂಗ್ ಟೇಬಲ್ ಬಳಿ ಕುಳಿತು ಮೊಮ್ಮಕ್ಕಳ ಮಾತನ್ನು ಲಾಲಿಸುತ್ತಿದ್ದ ಅಹಲ್ಯ ಅವರು ಕುಸುಮ ಅವರಿಗೆ ಹೇಳಲು, ಹೌದು ಅಹಲ್ಯ, ಒಬ್ಬರಿಗಿಂತ ಒಬ್ಬರು ಹೆಚ್ಚು ಅನ್ನೋ ಥರ ಇದ್ದಾರೆ. ಖುಷಿಯಲ್ಲಿ ನುಡಿದರು. ಅಷ್ಟರಲ್ಲಿ ಕೇಳಿತು ಅಪ್ಪನ ಜೀಪಿನ ಶಬ್ದ. ಪಪ್ಪ ಅನ್ನುತ್ತಾ ಓಡಿಬಿಟ್ಟಳು ವೇದಾಂತಿ. ಅವಳ ಹಿಂದೆ ಅವಳ ಅಣ್ಣಂದಿರ ಜೊತೆ ಶ್ರವಣ್ ಮಗಳು ಹೋಗಿದ್ದಳು. ಏ ಕಂದಮ್ಮಗಳ, ಅವರನ್ನು ಬಾಚಿ ತಬ್ಬಿಕೊಂಡ ಬಾಗಿಲಲ್ಲೇ ನಿಂತು, ವೇದ, ಮೊದಲು ಸ್ನಾನ ಮಾಡು, ಆಮೇಲೆ ಮಕ್ಕಳ ಹತ್ತಿರ ಹೋಗು ಗದರಿದ್ದರು ಅಹಲ್ಯ. ನಾನು ಎಷ್ಟು ಸಲ ಹೇಳಿದ್ರು ಮತ್ತೆ ಅದೇ ಮಾಡ್ತಾನೆ ಅತ್ತೆ, ನುಡಿದಳು ಬಿಂದು. ಅತ್ತಿಗೆ ಮರತೆ ಹೋಗುತ್ತೆ ನನಗೆ ಅಂದವ ಮಕ್ಕಳ ಸಮಕ್ಕೆ ಕುಳಿತ ಕುಕ್ಕರ ಗಾಲಿನಲ್ಲಿ. ಪಪ್ಪ, ಪಾಪು ಕೈ ಸನ್ನೆ ಮಾಡುತ್ತಾ ಬಿಂದು ಕಡೆ ಕೈ ತೋರಿಸಿ ನುಡಿದ ವೈಭವ್. ಏನಂತೆ ಅಂದ ಅರ್ಥವಾಗದೆ ಅತ್ತಿಗೆಗೆ ಕೇಳಿದ. ಅವರನ್ನೇ ಕೇಳು ಅಂದಳು ನಗುತ್ತಾ. ವೇದು, ಮಮ್ಮಿ ತಂಗಿ ಪಾಪುಗೆ ಏಟು ಕೊಡ್ತು, ಮುಖ ಊದಿಸಿಕೊಂಡು ನುಡಿದ ಆರ್ಯ. ಓಯ್, ನಾನೇ ಅವಾಗಲ ಹೊಡೆದೆ, ಗದರಿಸಿದ್ದು ಅಷ್ಟೇ ಅಲ್ವಾ? ಹ್ಞೂ ದೊಡ್ಡ, ಪಾಪುಗೆ ಆತು ಮಾಡು ಈ ದೊಡ್ಡಿ ಅಂದಳು ಮುದ್ದು ಶ್ರವಣ್ ಮಗಳು. ಅತ್ತಿಗೆ ಕಡೆ ನೋಡಿದ. ಅವರ ಬಾಂಡಿಂಗ್ ನೋಡಬೇಕು ನೀನು, ನೀವು ಅಣ್ಣ ತಮ್ಮಂದಿರು ಅವರಂತೆ ಇಲ್ಲ ಅಂದಳು ನಗುತ್ತಾ. ಅವಳ ಮಾತಿಗೆ ನಕ್ಕ ವೇದ. ನಿಮ್ಮ ತಂಗಿ ಏನು ತರಲೆ ಮಾಡಿದ್ಲು ಅಂದ ಸ್ವಲ್ಪ ಗಂಭೀರವಾಗಿ. ಸ್ವೀಟ್ ತಗೊಂಡ್ವಿ ಅಂದ ಬಿಂದು ಮಗ. ಪಪ್ಪ ಅಂತ ಕೈಯಲ್ಲಿ ಮುದ್ದೆ ಮಾಡಿ ಹಿಡಿದಿದ್ದ ಸ್ವೀಟ್ ವೇದನಿಗೆ ತಿನ್ನಿಸಿಬಿಟ್ಟ ವತ್ಸಲ್. ಅಚ್ಚೋ, ಈ ಸ್ವೀಟ್ ಬೇಡ, ಚೆನ್ನಾಗಿಲ್ಲ, ನಿಮಗೆಲ್ಲ ಚಾಕ್ಲೇಟ್ ಐಸ್ ಕ್ರೀಮ್ ತಂದಿದ್ದೀನಿ, ಬನ್ನಿ ತಿನ್ನಿ ಅಂದು ಕರೆದುಕೊಂಡು ಹೋಗಿ ಕೂರಿಸಿ ಎಲ್ಲರಿಗೂ ನೀಡಿದ್ದ. ಅವರ ಕೇಕೆ ನಗು ಇನ್ನಷ್ಟು ಜೋರಾಯಿತು. ಅತ್ತಿಗೆ, ನಿಮಗೆಲ್ಲರಿಗೂ ಐಸ್ ಕ್ರೀಮ್ ಇದೆ, ತಗೋಳಿ, ಎಲ್ಲರೂ ತಿನ್ನಿ ಅಂದು ಮೇಲೆ ಹೋಗಲು ನಡೆದ. ವೇದ, ಐಸ್ ಕ್ರೀಮ್ ನಮಗೆ ಮಕ್ಕಳಿಗಿಂತ ಅಡುಗೆ ಮನೆಯಲ್ಲಿ ಇರೋ ನಿಮ್ಮವರಿಗೆ ಜಾಸ್ತಿ ಬೇಕಿದೆ ನೋಡು ನಕ್ಕು ನುಡಿದಳು. ಅವರಿಗೆ ಸ್ಪೆಷಲ್ ಆಗಿ ಕೊಡ್ತೀನಿ ಬಿಡಿ ಅತ್ತಿಗೆ. ಅವನ ಮಾತಿಗೆ ನಗುತ್ತಾ ತಲೆ ಆಡಿಸಿ ಹಿಂತಿರುಗಿದಳು. ಅತ್ತಿಗೆ, ಹಾಂ ಏನು? ಸ್ಟ್ರಾಂಗ್ ಆಗಿ ಒಂದು ಕಪ್ ಕಾಫಿ. ಆಯಿತು, ಕೊಡ್ತೀನಿ. ಅಯ್ಯೋ, ನೀವೇನು ತರೋದು ಬೇಡ, ನಿಮ್ಮ ತಂಗಿ ಕೈಯಲ್ಲಿ ಕಳಿಸಿ ಸಾಕು. ನೀವು ಯಾಕೆ ಮತ್ತೆ ಮೇಲೆ ಬರೋ ಶ್ರಮ ತಗೊಳ್ತೀರಾ? ಓಹೋ ಆಯಿತು ಸರ್, ನಿಮ್ಮ ಶ್ರೀಮತಿಯವರ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ, ಸರಿನಾ? ಸರಿ ಅಂದು ನಕ್ಕು ಮೇಲೆ ನಡೆದ ವೇದ. ಅತ್ತೆ ತಗೋಳಿ ಅಂದು ಅವರಿಗೆ ಐಸ್ ಕ್ರೀಮ್ ಕೊಟ್ಟು ಅಡುಗೆ ಮನೆಯಲ್ಲಿ ಇದ್ದ ರಿಯಾ ಶ್ರೇಯಾಗೂ ನೀಡಿದ ಬಿಂದು ಅವಳನ್ನೇ ನೋಡುತ್ತಿದ್ದ ಖುಷಿಗೆ
ನಿಂಗೆ ಸ್ಪೆಷಲ್ ಐಸ್ ಕ್ರೀಮ್ ನನ್ನ ಮೈದುನ ಹತ್ತಿರ ಇದೆ, ಅಲ್ಲಿಗೆ ಹೋಗಿ ಅವನಿಗೆ ಕಾಫಿ ಕೊಟ್ಟು ನೀನು ನಿಂಗೆ ಸ್ಪೆಷಲ್ ಆಗಿ ಕೊಟ್ಟಿದ್ದು ತಗೊಳಮ್ಮ. ಕಣ್ಣು ಹೊಡೆದು ನಕ್ಕು ನುಡಿದಳು. ಬೇಕಿಲ್ಲ ಬಿಡಿ ಅಂದಳು ಖುಷಿ ಹುಸಿ ಕೋಪ ನಟಿಸಿ. ಅಯ್ಯೋ, ನೀನು ಬೇಕಿಲ್ಲ ಅಂದರೆ ಅಲ್ಲಿ ಸಿಗೋದು ಇಲ್ಲಿಯೇ ಸಿಗುತ್ತೆ ಅಷ್ಟೆ ಅಲ್ವಾ ಅಕ್ಕ, ತಮಾಷೆ ಮಾಡಿದಳು ರಿಯಾ. ಹೌದೌದು, ನಮ್ಮ ವೇದ ಇಲ್ಲಿಗೆ ಬಂದು ಕೊಟ್ಟರೂ ಆಶ್ಚರ್ಯ ಇಲ್ಲ. ನಾಚಿಕೆಯಿಂದ ನಿಂತ ಹುಡುಗಿಗೆ ಕದ್ದು ಮುಚ್ಚಿ ಅವನು ಕೊಡುವ ಪ್ರೀತಿಯ ಮುತ್ತಿನ ನೆನಪಾಗಿದ್ದೆ ಕೆನ್ನೆ ಕೆಂಬಣ್ಣಕ್ಕೆ ತಿರುಗಿತ್ತು. ಕಾಫಿ ಹಿಡಿದು ಮೇಲೆ ಹೋಗುವವರೆಗೂ ಬಿಂದು ರಿಯಾ ಅವಳನ್ನು ಕಾಡಿಸಿ ಗೋಳಾಡಿಸಿ ಬಿಟ್ಟರು. ಸೊಸೆಯರ ಅನ್ಯೋನ್ಯತೆ, ಮೊಮ್ಮಕ್ಕಳ ಪ್ರೀತಿ, ಅಣ್ಣ ತಮ್ಮಂದಿರ ನಡುವಿನ ಒಗ್ಗಟ್ಟು ಎಲ್ಲ ನೋಡಿ ದೇವರಿಗೆ ಅದೆಷ್ಟು ನಮಿಸಿ ಧನ್ಯವಾದ ಹೇಳಿದರು ಅವರ ಅಮ್ಮಂದಿರೆಲ್ಲ. ಕಾಫಿ ಕಪ್ ಹಿಡಿದು ರೂಮ್ ತುಂಬ ಹುಡುಕಿದಳು. ಬಾತ್ರೂಮ್ನಲ್ಲಿ ಕೇಳಿದ್ದು ನೀರಿನ ಶಬ್ದ. ತನ್ನವನ್ನ ಕಾಡಿಸುವ ಮನಸ್ಸಾಯಿತು ಖುಷಿಗೆ. ಬಾತ್ರೂಮ್ ಬಾಗಿಲು ತಟ್ಟಿದಳು. ಯಾರು ಕೇಳಿದ ಅಲ್ಲಿಂದ. ನಾನು. ಏನಮ್ಮ? ಕಾಫಿ ಕೇಳಿದ್ರಲ್ಲ, ಟೇಬಲ್ ಮೇಲೆ ಇಟ್ಟಿದ್ದೀನಿ, ಬೇಗ ಬಂದು ತಗೊಳ್ಳಿ, ನಾನು ಹೋಗ್ತೀನಿ. ಅಯ್ಯೋ ಹಿರಮ್ಮ, ಬಂದೆ. ನನಗೆ ಕೆಳಗೆ ಕೆಲಸ ಇದೆ, ಹೋಗ್ತೀನಿ. ಹೇ ಬಂಗಾರಿ, ಹೋದ್ರೆ ನೋಡು, ಈಗ ಅರ್ಧ ಸ್ನಾನ ಮಾಡಿಯೇ ಹೊರಗೆ ಬರ್ತೀನಿ, ಆವಾಜ್ ಹಾಕಿದ. ಉಕ್ಕಿ ಬಂದ ನಗು ತಡೆದು ಸರಿ ಸರಿ ಬನ್ನಿ ಅಂದು ಅವನ ಬಟ್ಟೆ ತೆಗೆದಿಡುತ್ತಾ ನಿಂತಳು. ಸೊಂಟಕ್ಕೆ ಟವೆಲ್ ಸುತ್ತಿ ಇನ್ನೊಂದು ಟವೆಲಲ್ಲಿ ಮೈ ಹೊರೆಸುತ್ತಾ ಬಂದ ವೇದ. ಅಲ್ಲ, 5 ನಿಮಿಷ ಕಾಯೋದಷ್ಟು ಕೆಲಸವ ನಿಂಗೆ? ಅವಳ ಹಿಂದೆ ನಿಂತು ಕೇಳಿದ್ದ. ಅಯ್ಯೋ, ಯಾವಾಗಲೂ ಕಾಯೋದೇ ಆಯಿತು ಬಿಡಿ, 5 ನಿಮಿಷ ಏನು ದೊಡ್ಡದಲ್ಲ. ಆ ಕಡೆ ತಿರುಗಿಯೇ ಉತ್ತರಿಸಿದಳು. ಬಂಗಾರಿ, ಸಾರಿ ನಮ್ಮ, ಇಲ್ಲಿ ನೋಡು, ಬಂದಾಗಿಂದ ಮುಖ ತೋರಿಸಿಲ್ಲ. ಅವಳೇನು ಹೇಳದೆ ಬೆನ್ನಾಕಿ ನಿಂತಿದ್ದಳು. ಕೈ ಹಿಡಿದು ಎಳೆದು ತನ್ನೆಡೆ ತಿರುಗಿಸಿಕೊಂಡು ಸೊಂಟ ಬಳಸಿ ನಿಂತ. ಬಿಡಿ ನನ್ನ, ಕೊಸರಾಡಿದಳು. ಹೋಯ್, ಹೇಳಿದ ತಕ್ಷಣ ಬಿಡಲ್ಲ ಅನ್ನೋದು ಗೊತ್ತು ತಾನೆ, ಸುಮ್ಮನೆ ನಿಂತ್ಕೋ. ಮುಖದಲ್ಲಿ ಹರಡಿದ ಕೂದಲನ್ನು ಸರಿಸಿ ನುಡಿದ. ಅತಿ ಆಯಿತು ನಿಮ್ಮದು. ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಹೋಗೋದು. ನಾನು ಲೆಕ್ಕಕ್ಕೆ ಇಲ್ಲ ನಿಮಗೆ, ನಿಮ್ಮ ಮಕ್ಕಳಿಗೆ. ನಿಮ್ಮದು ಒಂಥರ, ಅವರದ್ದು ಮತ್ತೊಂದು ಥರ ಕಾಟ. ಹೇ ಬಂಗಾರಿ, ಮಕ್ಕಳ ತರಲೆ ತುಂಟಾಟ ಈಗ ಕೇಳೋಕೆ ನೋಡೋಕೆ ಚಂದ ಕಣೋ, ಕಾಟ ಅಂತ ಅಂದ್ಕೊಂಡು ಬರ್ದಮ್ಮ. ಇನ್ನು ನಾನು ಪಾಪಚ್ಚಿಗಂಡ, ನೀನು ಹೇಳಿದ್ದು ಕೇಳ್ಕೊಂಡು ಇರ್ತೀನಿ, ನನ್ನ ಮೇಲೆ ಕೋಪ ತೋರಿಸ್ತೀಯಾ? ಇದು ನ್ಯಾಯನಾ? ಕೆನ್ನೆಗೆ ಮುತ್ತಿಡುತ್ತಾ ನುಡಿದ. ಅವನ ಮಾತಿಗೆ ಅವನ ಹೊಟ್ಟೆ ಚಿಗುಟಿದಳು ಖುಷಿ. ಹೌಚ್. ಬಂಗಾರಿ ಉಜ್ಜಿಕೊಳ್ಳುತ್ತಾ ಅವಳನ್ನು ದಿಟ್ಟಿಸಿ ನೋಡಿದರು. ಹಿಡಿತ ಸಡಿಸಿಲ್ಲ. ಮತ್ತೆ ಪಾಪಚಿಯಂತೆ ಮಳ್ಳ. ಅವನ ಕೆನ್ನೆಗೆ ತಿವಿದು ಹೋಗಲು ನೋಡಿದಳು. ಅವಳ 2 ಕೈಯನ್ನು ತನ್ನ ಒಂದೇ ಕೈಯಿಂದ ಬಂಧಿಸಿ ಅಲ್ಲಿ ಗೋಡೆಗೆ ಹೊರಗಿಸಿ ನಿಲ್ಲಿಸಿದ್ದ ವೇದ. ಕೊರಳಲ್ಲಿ ಮುತ್ತಿಟ್ಟು, ನೀನೇ ಏನೇ ನಾಟಕ ಮಾಡಿದ್ರು ನನ್ನಿಂದ ತಪ್ಪಿಸಿಕೊಂಡು ಹೋಗೋಕೆ ಆಗಲ್ಲ. ಒಂದು ಮುತ್ತಿಡದೆ ಹೋಗೋದು ನ್ಯಾಯವಾ ಹೇಳು ಅನ್ನುತ್ತಾ ಮುದ್ದಿಸಲು ನಿಂತ. ಅವಳ ಉಸಿಕೋಪ ಜರ್ರನ್ನುವಂತೆ ಕರಗಿ ಹೋಗಿತ್ತು. ಕೆನ್ನೆ ಮೂಗು ಅಂತೆಲ್ಲ ಮುತ್ತಿಕ್ಕಿ ತುಟಿಗಳಿಗೆ ಬಂಧಿಸಿ ಗಾಢ ಚುಂಬನ ನೀಡಿದ. ಕೆಳ ತುಟಿಯ ಪಕ್ಕವಿದ್ದ ಮಚ್ಚೆಗೆ ಮುತ್ತಿಟ್ಟು, ಈಗ ಕಡಿಮೆ ಆಯ್ತಾ ನಿನ್ನ ಕೋಪ ಅನ್ನಲು? ಎಷ್ಟೇ ಕೋಪ ಇದ್ದರೂ ಕರಗಿಸಿ ಬಿಡ್ತೀರಾ ಅಲ್ವಾ ಕಲೆಗಾರ ನೀವು ಅನ್ನುತ್ತಾ ಇನ್ನಷ್ಟು ಅಪ್ಪಿಕೊಂಡು ನಿಂತಳು. ಗಟ್ಟಿಯಾಗಿ ತಬ್ಬಿಕೊಂಡು ಮುದ್ದಾಡುತ್ತಾ ನಿಂತಿದ್ದ. ಅದೆಷ್ಟು ಮುತ್ತುಗಳು ರವಾನೆ ಆದವು ಇಬ್ಬರ ನಡುವೆ ತಿಳಿದಿಲ್ಲ. ಮುದ್ದಿಸುತ್ತಾ ಮೈ ಮರೆತವರನ್ನು ಎಚ್ಚರಿಸಿದ್ದು ಅರ್ಧಕ್ಕೂ ಜಾಸ್ತಿ ಮುಚ್ಚಿದ ಬಾಗಿಲು ತಳ್ಳಿ ಒಳಗೆ ಓಡಿ ಬಂದ ಅವನ ಮುದ್ದು ಕಂದಮ್ಮಗಳು. ಹೋಗಿ ಮೊದಲು ಬಟ್ಟೆ ಹಾಕೊಳ್ಳಿ, ಟವಲ್ ಎಳೆದು ಬಿಟ್ಟರೆ ಕಷ್ಟ, ನಗುತ್ತಾ ನುಡಿದಳು ಖುಷಿ. ಪರವಾಗಿಲ್ಲ, ಇಲ್ಲಿ ಬೇರೆ ಯಾರಿಲ್ಲ, ನಿನಗೆ ತಾನೇ ಕಷ್ಟ ಆಗೋದು, ಆಗಲಿ ಬಿಡು. ಕಣ್ಣು ಹೊಡೆದು ನುಡಿದಾಗ ಅವನ ಎದೆಗೆ ಕೈಗೆ ಏಟು ಕೊಡುತ್ತಿದ್ದ ಖುಷಿಯನ್ನು 3 ಮಕ್ಕಳು ಸೇರಿ ವೇದನಿಂದ ದೂರ ಸರಿಸಿ ನಿಲ್ಲಿಸಿದ್ದರು. ನಂದು ಪಪ್ಪ, ಬೆಟ್ಟು ತೋರಿಸುತ್ತಾ ನುಡಿದಳು ಮಗಳು. ಅಮ್ಮ, ಪೀಜು, ಪಪ್ಪ ಹೊಡಿಬೇಡ ಅನ್ನುವಂತೆ ಹೇಳುತ್ತಿದ್ದರು ಅವಳ ಮುದ್ದು ಗಂಡು ಮಕ್ಕಳು. ಇವರು ಹೇಳೋದು ನೋಡಿ, ಅವಳು ಹೇಳೋದು ನೋಡಿ. ಬಜಾರಿ ಬಜಾರಿ, ದೊಡ್ಡ ರೌಡಿ ಬೇಬಿ ಥರ ಹಾಡ್ತಾಳೆ ಇವಾಗಲೇ. ಹುಸಿ ಕೋಪ ಅಪ್ಪನ ಮುದ್ದು ಮಗಳ ಮೇಲೆ. ಹೌದೌದು, ಎಲ್ಲ ಅವಳ ಅಮ್ಮನ ಬುದ್ಧಿ. ನಗುತ್ತ ಮಗಳನ್ನು ಎತ್ತಿಕೊಳ್ಳುತ್ತಾ ನುಡಿದ. ಅವನಿಗೆ ಜೋರಾಗಿ ಹೊಡೆದು ಹಾಸಿಗೆಯಲ್ಲಿ ತಳ್ಳಿದಳು ಖುಷಿ. 3 ಜೊತೆ ನಗುತ್ತಾ ಅಲ್ಲಿಯೇ ಮಲಗಿದ ವೇದ. ಮಕ್ಕಳ ನಗು, ಕೇಕೆ ನಡುವೆ ಅವನ ನಗು ಹೆಚ್ಚಾಗಿತ್ತು. ಏನೋ ನೋಡುತ್ತಾ ವಾರ್ಡ್ರೋಬ್ ಬಳಿ ನಿಂತಿದ್ದಳು ಖುಷಿ. ಖುಷಿ, ನಾಳೆ ಸಂಜೆ ಎಷ್ಟೊತ್ತಿಗೆ ಹೋಗೋದು ಛತ್ರಕ್ಕೆ ಕೇಳಿದ ವೇದ. ಅವಳೇನು ಉತ್ತರಿಸಲಿಲ್ಲ. ತನ್ನ ಪಾಡಿಗೆ ಹಾಡು ಗುಣಗುತ್ತಾ ನಿಂತಿದ್ದಳು. ಅರೆ ಕೇಳಿಸ್ತಾ ಮಾತಾಡಮ್ಮ.
ಹ್ಞೂ ಹ್ಞೂ. ಈಗಲೂ ಮಾತನಾಡಲಿಲ್ಲ, ತಿರುಗಿ ನೋಡಲಿಲ್ಲ. ಬಟ್ಟೆ ನೋಡುತ್ತಿದ್ದ ಹುಡುಗಿ. ಖುಷಿ ಮತ್ತೆ ಕೂಗಿದ. ಕುಚಿ. ಮಕ್ಕಳು ಮುದ್ದಾಗಿ ಕರೆದರೂ ತಿರುಗಿ ನೋಡಲಿಲ್ಲ. ಏನಾಯ್ತು ನಿಂಗೆ ಹೇ ಬಂಗಾರಿ? ಕುಚಿ ಅಂದಳು ಮಗಳು ಜೋರಾಗಿ. ಆಗಲೂ ನೋಡಲಿಲ್ಲ. ಏ ಬಂಗಾರಿ ಅಂದ ವೇದ. ಏನು ಅಂದಳು ಈಗ ಅವನೆಡೆಗೆ ನೋಡುತ್ತಾ. ಇಷ್ಟೊತ್ತು ಕರೆದಿದ್ದು ಕೇಳಲಿಲ್ವಾ? ನಿಮ್ಮ ಬಾಯಿಂದ ಬಂಗಾರಿ ಅನ್ನುವ ಪದವಷ್ಟೆ ನನಗೆ ಕೇಳೋದು, ಖುಷಿ ಅನ್ನೋದು ಕೇಳಿಸೋದಿಲ್ಲ. ನನಗೆ ನೀವು ಹಾಗೆ ಕರೆಯೋದು ಇಷ್ಟ ಆಗಲ್ಲ. ಸೊ ಕ್ಯೂಟ್ ಬಂಗಾರಿ ಅಂದನು ಮಲಗಿದ್ದಲೆ ಅವಳೆಡೆಗೆ ನೋಡುತ್ತಾ. ಬಂಗಾಲಿ ಅಂದಳು ಮಗಳು ಅಪ್ಪನ ಹೊಟ್ಟೆ ಮೇಲೆ ಮಲಗಿ. ಬಂಗಾಲಿ ಅಲ್ಲ ಮುದ್ದಮ್ಮ, ಬಂಗಾರಿ. ಮಗಳ ತೊದಲು ಮಾತು ತಿದ್ದಿದ್ದ ವೇದ. ಬಂಗಾಲಿ ಮತ್ತೆ ಅದೇ ಅಂದಳು. ಗಟ್ಟಿಯಾಗಿ ನಕ್ಕು ಬಿಟ್ಟ ವೇದ. ಅಪ್ಪನಂತೆ ಮಕ್ಕಳು ಜೋರಾಗಿ ನಕ್ಕಾಗ ಮುಖ ಊದಿಸಿಕೊಂಡು ಅಪ್ಪ ಮಕ್ಕಳನ್ನು ಗುರಾಯಿಸಿ ಮಾಡೋಕೆ ನನಗೆ ತುಂಬ ಕೆಲಸ ಇದೆ, ನಾನು ಹೋಗ್ತೀನಿ, ನಿಮ್ಮನ್ನು ಆಮೇಲೆ ವಿಚಾರಿಸಿಕೊಳ್ತೀನಿ ಅಂದು ನಡೆಯುತ್ತಿದ್ದಳು ಖುಷಿ. ಅವಳ ಕೈ ಹಿಡಿದು ಹಾಸಿಗೆಯಲ್ಲಿ ತನ್ನ ಪಕ್ಕಕ್ಕೆ ಉರುಳಿಸಿಕೊಂಡ ವೇದ ಹೆಂಡತಿ ಜೊತೆ ಮಕ್ಕಳನ್ನು ಮುದ್ದಿಸುತ್ತಿದ್ದ. ಮಕ್ಕಳ ಮುತ್ತು ಮಾತು ಗಂಡನ ಪ್ರೀತಿ ಅವಳ ಖುಷಿಯನ್ನು ದುಪ್ಪಟ್ಟು ಮಾಡಿತು. ಬಂಗಾರಿ ಅನ್ನುವ ವೇದನ ಪ್ರತಿಯೊಂದು ಮಾತಿಗೂ ಬಂಗಾಲಿ ಅಂತ ಅನ್ನುತ್ತಾ ತೊದಲು ಮಾತನಾಡುವ ಮಕ್ಕಳ ಮಾತು ಅವರಿಬ್ಬರ ಸಂತೋಷವನ್ನು ಹೆಚ್ಚಿಸಿತು. ಸಂಜೆ ಕಳೆದು ಹೋಗುವ ಮುಂಚೆ ಮನೆಗೆ ಬಂದರು ಎಲ್ಲರೂ. ಹಾಸ್ಪಿಟಲ್ಗೆ ಹೋಗಿದ್ದ ರಿಷಿ ಪೂರ್ಣಿ ಕೂಡ ಬಂದು ಕುಳಿತರು. ತನ್ನ ಅಣ್ಣಂದಿರ ಮಕ್ಕಳನ್ನು ನೋಡಿ ಅಪ್ಪ ಆಗುವ ಆಸೆ ತೋರಿದ್ದ ರಿಷಿ ಈಗ ಅಪ್ಪ ಆಗುತ್ತಲಿದ್ದ. ಅವನ ಮುದ್ದು ಮಡದಿ ಪೂರ್ಣಿ ಮಡಿಲಲ್ಲಿ 5 ತಿಂಗಳ ಪುಟ್ಟ ಮಕ್ಕಳು. ಅವರಿಗೂ ಟ್ವಿನ್ಸ್ ಬರ್ತಾ ಇದ್ದಾರೆ. ಅದಂತೂ ತುಂಬ ಖುಷಿ ನೀಡಿತ್ತು ಅವನಿಗೆ. 5 ತಿಂಗಳ ಗರ್ಭಿಣಿಯಾಗಿರುವ ಪೂರ್ಣಿಯನ್ನು ಟೆಸ್ಟ್ ಅಂತ ಕರೆದುಕೊಂಡು ಹೋಗಿದ್ದ ರಿಷಿ. ಸ್ಕ್ಯಾನಿಂಗ್ ಅದು ಇದು ಅಂತ ಅನ್ನುವ ಹೊತ್ತಿಗೆ ಸಂಜೆಯಾಗಿತ್ತು. ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತರು. ಪೂರ್ಣಿ ತಗೋ ತಿನ್ನು, ಡಾಕ್ಟರ್ ಏನಂದ್ರು? ತಟ್ಟೆಯಲ್ಲಿ ತಿಂಡಿ ತಂದಿಟ್ಟು ಕೇಳಿದಳು ಖುಷಿ. ಟೆಸ್ಟ್ ಮಾಡಿ ಟ್ಯಾಬ್ಲೆಟ್ ಅದು ಕೊಟ್ಟಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ ಅಂದ್ರು ಕಣೆ, ನುಡಿದಳು ಪೂರ್ಣಿ. ಅತ್ತಿಗೆ ಇವಳು ಟ್ವಿನ್ಸ್ಗೆ ಸುಸ್ತು ಅಂತ 10 ಹೆಜ್ಜೆ ಇಡುವಲ್ಲಿ ಸುಸ್ತು ಆಗಿಬಿಡ್ತಾಳೆ. ನೀವು ಮೂವರನ್ನು ಹೇಗೆ ಸುಧಾರಿಸಿಕೊಂಡ್ರಿ? ನಿಜಕ್ಕೂ ಗ್ರೇಟ್ ಅತ್ತಿಗೆ ನೀವು, ನಿಜವನ್ನೇ ನುಡಿದಿದ್ದ ರಿಷಿ. ಅದೆಲ್ಲ ಅಭ್ಯಾಸ ಆಗುತ್ತೆ ರಿಷಿ, ಈಗ ಇನ್ನೂ ಪ್ರಾರಂಭ ಅಲ್ವಾ, ಹೋಗ್ತಾ ಹೋಗ್ತಾ ತಿಂಗಳು ತುಂಬಿದರೆ ಅವಳು ಸುಧಾರಿಸೋದು ಇರುತ್ತೆ. ನಮ್ಮ ಹುಡುಗಿ ಜೋಪಾನವಾಗಿ ನೋಡ್ಕೊಳ್ಳಿ, ಗೆಳತಿಯ ಕೆನ್ನೆ ತಟ್ಟಿ ನುಡಿದಳು. ಎಲ್ಲ ಅವರನ್ನು ವಿಚಾರಿಸುತ್ತಾ ಡೈನಿಂಗ್ ಟೇಬಲಲ್ಲಿ ಕುಳಿತರು. ಶ್ರವಣ್, ರಕ್ಷಿತ್, ವೇದ, ರಿಷಿ ಎಲ್ಲ ಒಂದೆಡೆ ಸೇರಿದರು. ನಾಳೆಯಿಂದ ರಜೆ ಹಾಕಿ, ಯಾರು ಎಲ್ಲಿಗೂ ಹೋಗುವಂತಿಲ್ಲ ಹೇಳಿದರು ಕುಸುಮ. ಹೋ ಎಸ್ ಒಮ್ಮೆಲೆ ಕೂಗಿದರೆಲ್ಲ. ಮಾತು ಹರಟೆ ನಗು ಜೋರಾಗಿತ್ತು. ನನ್ನ ಮಾತು ಕೇಳು ಚಿನ್ನ, ಅದು ಯಾರು ಅಂತ ಗೊತ್ತಿಲ್ವೇ ನನಗೆ, ಅರ್ಥ ಮಾಡ್ಕೊಳ್ಳೆ ಹೆಂಡತಿ ಬಳಿ ಹೇಳುತ್ತಿದ್ದ ಕಾರ್ತಿ. ಏನೊಂದು ಹೇಳದೆ ನಡೆಯುತ್ತಿದ್ದಳು ಶ್ರೇಯ. ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ಅನುಮಾನ ಮಾಡ್ತೀಯಾ? ನಾನೇನು ಅನುಮಾನ ಮಾಡ್ತಿಲ್ಲ. ನಾನು ಏನು ಕಡಿಮೆ ಮಾಡಿದ್ದೆ? ಅದ್ಯಾವಳ ಜೊತೆಗೋ ಮೆಸೇಜ್ ಮಾಡ್ತಿದ್ಯಾ? ಅದು ನೋವಾಯಿತು. ಬೇಸರ ಒತ್ತು ನಿಂತಳು ಶ್ರೇಯ. ನಾನು ಮೆಸೇಜ್ ಮಾಡ್ತಿಲ್ಲ, ಅದೇ ಬರ್ತಿರೋದು. ಹ್ಞೂ ಅಂದು ಮುನಿದು ತವರು ಮನೆ ಅಂಗಳದಲ್ಲಿ ನಿಂತಳು. ಅತ್ತಿತ್ತ ನೋಡುತ್ತಾ ಹಣೆ ನೀವುತ್ತಿದ್ದ ಕಾರ್ತಿ. ವೇದನ ಬೈಕ್ ನೋಡಿದ್ದೆ, ನಿಂಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಬಾ, ನಿಮ್ಮ ಅಣ್ಣ ಇದ್ದಾನೆ, ಅವನಿಗೆ ಈ ನಂಬರ್ ಕೊಟ್ಟು ವಿಚಾರಿಸೋಕೆ ಹೇಳ್ತೀನಿ ಹೇಳುತ್ತಾ ಅವಳನ್ನು ಎಳೆದುಕೊಂಡು ನಡೆದ ಕಾರ್ತಿ. ಕೊಸರಾಡಿದರೂ ಕೈ ಬಿಡಲಿಲ್ಲ. ಬಾರಪ್ಪ ಹಳಿಮಯ್ಯ, ಮನೆ ಕಿರಿ ಅಳಿಯ ಆಗಿ ಇವಾಗ ಬರ್ತಿದ್ದೀಯಾ ನುಡಿದ ಶ್ರವಣ್. ಬರೋಕೆ ನಿಮ್ಮ ತಂಗಿ ಬಿಟ್ಟರೆ ತಾನೆ, ನಿನ್ನೆಯಿಂದ ಕಿತ್ತಾಡಿ ಜಗಳ ಮಾಡ್ತಿದ್ದಾಳೆ, ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೇ ಇಲ್ಲ. ಯಾಕೆ? ಯಾವುದೋ ಅನೋನ್ ನಂಬರಿಂದ ಕಾಲ್ ಮೆಸೇಜ್ ಬರ್ತಿದೆ, ಅದಕ್ಕೆ ನನ್ನ ಮೇಲೆ ಡೌಟ್ ಮಾಡ್ತಿದ್ದಾಳೆ. ಶ್ರೇಯ, ಪ್ರೀತಿ ಮಾಡಿದ್ದೀಯಾ, ಆದರೆ ಅವನ ಮೇಲೆ ನಂಬಿಕೆ ಇಲ್ವ ನಿನಗೆ? ಮುಖ ಇಳೆಬಿಟ್ಟವನ ನೋಡಿದ ವೇದ. ಕಾರ್ತಿ, ನೀನು ಯಾಕೆ ಬೇಜಾರಾಗ್ತೀಯಾ? ಎಲ್ಲಿ ಆ ನಂಬರ್ ಕೊಡು ಅನ್ನಲು. ಪರವಾಗಿಲ್ಲ ಬಿಡೋಣ, ನಾನು ಏನು ಅನ್ನೋದಿಲ್ಲ ಇನ್ಮೇಲೆ ಅಂದಳು ಶ್ರೇಯ. ನೀನೇ ನೋಡು, ಅವನು ಎಷ್ಟು ಬೇಜಾರಾಗಿದ್ದಾನೆ. ನೀನು ನಂಬರ್ ಕೊಡು ಕಾರ್ತಿ, ನಾನು ನೋಡ್ತೀನಿ ಅದ್ಯಾರು ಅಂತ ಅಂದು ನಂಬರ್ ಪಡೆದು ನೋಡಿದ ವೇದ.
ಈ ನಂಬರ್ ಮೊದಲೇ ನೋಡಿದ್ದೀನಿ. 2 ದಿನದ ಹಿಂದೆ ಯಾರೋ ತೋರಿಸಿದ ನೆನಪು. ಕಣ್ಣು ಮುಚ್ಚಿ ಕ್ಷಣ ಯೋಚಿಸಿದ. ನೆನಪಾಗಲಿಲ್ಲ. ಬಂದಿರೋ ಮೆಸೇಜ್ ನೋಡಿ ನಗುತ್ತಾ, ಇದು ಯಾರೋ ಬೇಕೆಂದೇ ಮಾಡಿರೋ ಥರ ಇದೆ ಬಿಡು ಕಾರ್ತಿ ಅಂದವ. ನಂಬರ್ ತನ್ನ ಫೋನಲ್ಲಿ ಡಯಲ್ ಮಾಡಿದ. ತಕ್ಷಣ ರಿಷಿ ಫೋನ್ ವೈಬ್ರೇಷನ್ ಆಗಿತ್ತು. ಟೇಬಲ್ ಮೇಲಿದ್ದ ಫೋನ್ ವೈಬ್ರೇಷನ್ ಆಗಿದ್ದೆ ಎಲ್ಲ ಅವನ ಕಡೆ ನೋಡಿದರೆ ಕಟ್ ಮಾಡಿದ. ಮತ್ತೆ ಮಾಡಿದ ವೇದ. ಆಗಲೂ ಪಿಕ್ ಮಾಡದೇ ಇದ್ದಾಗ ಎಲ್ಲರಿಗೂ ಅವನದೇ ಕಿತಾಪತಿ ಅನ್ನುವ ಅನುಮಾನ. ರಿಷಿ ಫೋನ್ ಕೊಡು, ಗಂಭೀರವಾಗಿ ನುಡಿದ ವೇದ. ಯಾಕೆ? ನಾನು ಹೋಗ್ತೀನಿ, ಆಚೆ ಸ್ವಲ್ಪ ಕೆಲಸ ಇದೆ, ತಡವರಿಸುತ್ತಾ ನುಡಿದ ಮೇಲೆದ್ದು. ಶ್ರವು ಅವನ ಫೋನ್ ಕಿತ್ಕೋ ಅಂದಿದ್ದೆ. ಅವನ ಕೈಯಲ್ಲಿದ್ದ ಫೋನ್ ಕಿತ್ತುಕೊಂಡು ನೋಡಿದ ಶ್ರವಣ್. ಈಗ ಮತ್ತೆ ಕಾಲ್ ಮಾಡಿದ ವೇದ. ವೇದ, ನಿನ್ನ ನಂಬರ್ ಇವನೇ ಕಣೋ, ಆ ಅನಾಮಿಕ ಹುಡುಗಿ ಅಂದಿದ್ದ ನಗುತ್ತ ಶ್ರವಣ್. ರಿಷಿಗೆ ಒಂದೇಟು ಬಿಟ್ಟ. ಇಬ್ಬರಿಗೂ ಜಗಳ ತಂದು ಇಟ್ಟಿದ್ದೀಯಾ ನುಡಿದ ರಕ್ಷಿತ್. ತಂಗಿ ಜೀವನ ಹಾಳಾಗುತ್ತೆ ಅನ್ನೋದು ಗೊತ್ತಾಗ್ಲಿಲ್ವಾ? ರೇಗಿದಳು ರಾಶಿ. ಹೇಯ್, 4 ಕತ್ತೆಗೆ ಆಗುವಷ್ಟು ವಯಸ್ಸಾಯಿತು, ಬುದ್ಧಿ ಬಂದಿಲ್ಲ. ನಿಂಗೆ ನಂಬರ್ ನೋಡಿದಾಗಲೇ ಅಂದುಕೊಂಡೆ ಇದು ನಿಂದೆ ನಂಬರ್ ಅಂತ. ಮೊನ್ನೆ ಹೊಸದು ತಗೊಂಡಿದ್ದು ಹೇಳಿದ್ದೆ ಅಲ್ವಾ? ರೇಗಿದ ವೇದ. ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲಪ್ಪ ನಗುತ್ತಾ ಅಂದವನ ಮಾತು ಕೇಳಿ ಸಿಟ್ಟಾದ ಕಾರ್ತಿ. ಅವನಿಗೆ ಹೊಡೆಯಲು ಹತ್ತಿರ ಓಡಿದ. ತಪ್ಪಿಸಿಕೊಂಡ ರಿಷಿ. ಡೈನಿಂಗ್ ಟೇಬಲ್, ಕಿಚನ್ನಿಂದ ತಪ್ಪಿಸಿಕೊಂಡು ಹಾಲ್ ತುಂಬ ಸುತ್ತುವರೆದು ಕೊನೆಗೂ ಕಾರ್ತಿ ಕೈಯಲ್ಲಿ ಸಿಕ್ಕಿಬಿದ್ದಿದ್ದ. ಸೋಫಾ ಮೇಲೆ ಬಿದ್ದವನ ಮೇಲೆ ತಾನು ಕುಳಿತು ಒಡೆಯುತ್ತಿದ್ದ ಕಾರ್ತಿ. ನಂದೇನು ತಪ್ಪಿಲ್ಲ ಬಾವ, ಪ್ಲೀಸ್ ಬಿಡು ಅಂದ ರಿಷಿ ನಗುತ್ತಾ. ತಪ್ಪಿಲ್ವಾ? ನಿನ್ನೆಯಿಂದ ಜಗಳ ಮಾಡ್ತಿರೋದು ಗೊತ್ತಾ ನಿನಗೆ? ಮೆಸೇಜ್ ಮಾಡಿ ಜೀವ ತಿಂತೀಯಾ ಅಂತ ಇನ್ನೊಂದೆರಡು ಏಟು ಬಿಟ್ಟಿದ್ದ. ಮದುವೆಯಾಗಿ ಮಕ್ಕಳಾದರೂ ನಿಮ್ಮ ಹುಡುಗಾಟದ ಬುದ್ಧಿ ಕಡಿಮೆ ಆಗಿಲ್ಲ, ರೇಗಿದರು ಜಾನಕಿ. ಕಾರ್ತಿ ಬಿಡು ಸಾಕು, ಆ ಕೋತಿ ಅಂಥವನೇ ಅಂತ ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ? ಏನು ಬಿಡೋದು, ಅವಳು ಎಷ್ಟು ಬೇಜಾರಾಗಿದ್ಲು ಗೊತ್ತಾ? ಎದ್ದು ನಿಂತು ನುಡಿದ ಕಾರ್ತಿ ಎದುರಿಸಿರು ಬಿಡುತ್ತಿದ್ದ. ಹಲೋ ಸರ್, ಯಾರು ಬೇಜಾರಾಗಿರೋದು? ಅವಳ? ನನಗೆ ಈ ಐಡಿಯಾ ಕೊಟ್ಟಿದ್ದೆ ನಿನ್ನ ಹೆಂಡತಿ, ತನ್ನ ಶರ್ಟ್ ಸರಿ ಮಾಡಿಕೊಳ್ಳುತ್ತಾ ಹೇಳಿದ ರಿಷಿ. ಎಲ್ಲ ಶ್ರೇಯ ಕಡೆ ನೋಡಿದರು. ಇಲ್ಲಿಯವರೆಗೂ ತಡೆದಿದ್ದ ನಗುವನ್ನು ಹೊರ ಹಾಕುತ್ತಾ ರಿಷಿ, ಅಣ್ಣ ನನಗೆ ಫ್ರಾಕ್ ಮಾಡೋಕೆ ಹೊಸ ನಂಬರಲ್ಲಿ ಕಾಲ್ ಮಾಡಿ ಬಕ್ರ ಮಾಡ್ದ. ನಾನು ಕಾರ್ತಿಗೆ ಮೆಸೇಜ್ ಮಾಡಿ ಕಾಡಿಸು, ನಾನು ಸ್ವಲ್ಪ ಮಜಾ ತಗೊಳ್ತೀನಿ ಅಂದಿದ್ದೆ ನುಡಿದಳು. ಅವಳ ಬಳಿ ಕೋಪದಲ್ಲಿ ಬರುತ್ತಿದ್ದ ಕಾರ್ತಿಯನ್ನು ನೋಡಿ ತನ್ನ 3 ಅತ್ತಿಗೆಯರ ಹಿಂದೆ ಅಡಗಿ ಕುಳಿತು ಬಿಟ್ಟಳು ಶ್ರೇಯಾ. ಗೊಳ್ಳೆಂದು ನಕ್ಕರೆಲ್ಲ. ಬಾರೆ ಈ ಕಡೆ. ಬಾರಲ್ಲ, ನೀನು ಹೊಡಿತೀಯ. ಬಾಯಿ ಮುಚ್ಕೊಂಡು ಬಾರೆ, ಹೊಡಿಯದೆ ಇನ್ನೇನು ಮುದ್ದು ಮಾಡ್ಲಾ? ಆ ಕೋತಿ ಜೊತೆ ಸೇರಿ ನನ್ನ ಆಟ ಆಡಿಸ್ತೀಯ? ಅದು ನಿಂಗೆ ಮಜಾ ಸಿಗುತ್ತಾ? ರೇಗಿದವನ ಮಾತಿಗೆ ಮತ್ತೆ ನಕ್ಕರು ಎಲ್ಲ. ಬಿಡಿ ಪಾಪ ಅಣ್ಣ, ಚಿಕ್ಕ ಹುಡುಗಿ ಏನೋ ತಮಾಷೆ ಮಾಡಿದ್ದಾಳೆ. ಖುಷಿ, ನಿಂಗೆ ಗೊತ್ತಿಲ್ಲ, ರಾತ್ರಿಯೆಲ್ಲ ಇಬ್ಬರು ನನಗೆ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ. ಫೋನಲ್ಲಿ ಆ ಕೋಡಂಗಿ, ಪಕ್ಕದಲ್ಲಿ ಇವಳು ಎಷ್ಟು ಟಾರ್ಚರ್ ಮಾಡಿದರು ಗೊತ್ತಾ? ಇವತ್ತು ನಿದ್ದೆ ಮಾಡಿವೀರಂತೆ ಬಿಡಿ ಬಾವ ನಗುತ್ತಾ ನುಡಿದ ರಿಷಿ. ಸ್ವಲ್ಪ ಮುಚ್ಕೋ ಅಂದು ರೇಗಿದ ಕಾರ್ತಿ. ಕಾರ್ತಿ ಕೂಲ್ ಬಿಡು, ಏನೋ ಪ್ರೀತಿ ಜಾಸ್ತಿ ಆಗಿ ಕಾಡಿಸಿದ್ದಾಳೆ, ಸಮಾಧಾನ ಮಾಡ್ಕೋ ಗೆಳೆಯನ ಕರೆದ ವೇದ. ಅತ್ತಿಗೆಯರ ಹಿಂದೆ ಇದ್ದವಳ ತಲೆಗೆ ಕೈ ತೂರಿಸಿ ಮುಟಕಿದ್ದ ಕಾರ್ತಿ. ವೇದ ಪಕ್ಕ ಹೋಗಿ ನಿಂತನು. ಕೋಪ ಬೇಸರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಹೊಟ್ಟೆಯಲ್ಲಿ ಇರೋ ಮಕ್ಕಳು ಇವನ ಬುದ್ಧಿನೇ ಕಲಿತಾರೆ ಪೂರ್ಣಿ, ನೀನು ಸ್ವಲ್ಪ ಅವನಿಂದ ದೂರ ಇರು ಅಂದ ರಕ್ಷಿತ್. ತರಲೆ ಯಾವಾಗಲೂ ಇದೇ ಆಯಿತು. ಒಬ್ಬೊಬ್ಬರೇ ರಿಷಿ ಕಾಲೆಳೆಯುತ್ತಾ ಕುಳಿತರು. ಎಲ್ಲ ಸೇರಿದ್ದೀರಾ, ಆದರೆ ಪಾಪ ನಮ್ಮ ವಂದನ, ಅವಳು ಸಂಜು ಇಬ್ಬರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ನುಡಿದರು ಕುಸುಮ. ಎಲ್ಲರಿಗೂ ಹೌದು ಎನಿಸಿತು. ಪೂಜಾ ಮದುವೆಗೆ ಹಳ್ಳಿಯಲ್ಲಿ ಹೋಗಿದ್ದರು ಸಂಜು. ಪೂಜಾ ಮನೆ ಸೊಸೆಯಾಗಿ ತನ್ನ ಜವಾಬ್ದಾರಿ ಒತ್ತಿದ್ದ ಹುಡುಗಿ ತವರಿಗೆ ಬರದೆ ಅಲ್ಲೇ ಇದ್ದಳು. ವಂದನ ಸಂಜು ಇಬ್ಬರಿಗೂ ಮುದ್ದು ಮಗಳು ಹುಟ್ಟಿದ್ದಾಳೆ. ಅವಳ ಹೆಸರು ಸಂತೃಪ್ತಿ. ಹೌದು, ಆ ಹುಡುಗಿ ನಾದಿನಿ ಮದುವೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾಳೆ. ತಮ್ಮಂದಿರ ಮದುವೆ ಬಿಟ್ಟು ನಾದಿನಿ ಮದುವೆ ಮಾಡೋಕೆ ಅಲ್ಲಿದ್ದಾಳೆ ಬಿಡಿ. ಆ ಹುಡುಗಿ ಜೀವ ಅದೆಷ್ಟು ಒದ್ದಾಡ್ತಿದ್ಯೋ ಇಲ್ಲಿ ಇರೋಕೆ ಆಗ್ತಿಲ್ಲ ಅಂತ. ಅದು ಅವಳ ಜವಾಬ್ದಾರಿ. ಸೊಸೆಯಾಗಿ ಆ ಮನೆಯ ಕೆಲಸ ನೋಡೋದು ಅವಳ ಕರ್ತವ್ಯ.
ಮಾಡ್ತಾಳೆ ಬಿಡಿ, ಹೇಗಿದ್ರು ನಾಳೆ ಒಂದು ದಿನ ಛತ್ರದಲ್ಲಿ ಸಿಗ್ತಾಳೆ ಅಲ್ವಾ ಹೇಳಿದ ವೇದ. ಅವಳನ್ನು ನೋಡಿ ಕಲ್ತ್ಕೋ. ಮಗು ಮನೆ ಎಲ್ಲ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ. ನೀನು ಇನ್ನು ಹುಡುಗಾಟ ಹಾಡೋದು ಬಿಟ್ಟಿಲ್ಲ. ಶ್ರೇಯನ ನೋಡುತ್ತಾ ರೇಗಿದರು ಜಾನಕಿ. ಸಾರಿ ಅಂದಳು ಶ್ರೇಯ ಕಾರ್ತಿ ಕಡೆ ನೋಡಿ. ಆಮೇಲೆ ಸಿಗೆ ನೀನು, ಅವಾಗ ಇದೆ ನಿಂಗೆ ಅಂದು ಮತ್ತೆ ರೇಗಿದ ಕಾರ್ತಿ. ಯಾರಾದರೂ ಹೋಗಿ ಜ್ಯುವೆಲ್ಸ್ ಶಾಪ್ ಅವರು ಇವತ್ತು ಸ್ವಲ್ಪ ಒಡವೆ ಕೊಡ್ತೀವಿ, ಹೊಸ ಡಿಸೈನ್ ಬಂದಿದೆ ಅಂದಿದ್ರು, ಇಸ್ಕೊಂಡು ಬರ್ತೀರಾ ಕೇಳಿದರು ಕುಸುಮ. ನಾನೇ ಹೋಗ್ತೀನಿ ದೊಡ್ಡಮ್ಮ, ಅವರಿಗೆ ಕಾಲ್ ಮಾಡಿ ಹೇಳಿ ಅಂದ ವೇದ. ಹಾಂ ವೇದ, ನೀನೇ ಹೋಗು. ಈ ರಕ್ಷಿತ್ ಅಂಥದ್ದಕ್ಕೆಲ್ಲ ಹೋಗಲ್ಲ. ಇನ್ನು ಶ್ರಾವಣ್ಗೆ ಅದೆಲ್ಲ ಡಿಸೈನ್ ನೋಡೋಕೆ ಗೊತ್ತಾಗಲ್ಲ. ಇನ್ನು ಈ ಕೋತಿಗಳನ್ನು ಕಳಿಸಿದ್ರೆ ಅಷ್ಟೇ ಕತೆ. ನೀನೇ ಹೋಗಿ ಬಾಕಂದ ಮುದ್ದು ಮಗನ ತಲೆ ಸವರಿ ನುಡಿದರು ಕುಸುಮ. ಹಾಂ ದೊಡ್ಡಮ್ಮ ಅನ್ನುವ ಮುಂಚೆ ಅವನ ಮಗಳು ತಂದ ಅಂದಳು ಹಿಂದೆಯಿಂದ ನಿಂತು. ಮಕ್ಕಳ ತೊದಲು ತುಂಟಾಟದ ಮಾತಿಗೆ ನಗುತ್ತಾ ಕುಳಿತರು ದೊಡ್ಡವರು. ಬಾ ಕಾರ್ತಿ ಹೋಗಿ ಬರೋಣ ಅಂದು ಗೆಳೆಯನ ಹೆಗಲು ಬಳಸಿ ಹೊರಗೆ ನಡೆಯುತ್ತಿದ್ದ ವೇದ. ಮಗಳ ಅಳು ಜೋರಾಯಿತು. ನಾನು ಬರ್ತೀನಿ ಪಪ್ಪ ಅಂತ. ಬೇಡ ಅಂದವ ಮಕ್ಕಳನ್ನು ಸುಮ್ಮನೆ ಇರಿಸಿ ಹೊರಗೆ ಬಂದು ಬೈಕ್ ಸ್ಟಾರ್ಟ್ ಮಾಡಿದ. ವೇದ ಅನ್ನುತ್ತಾ ಓಡಿ ಬಂದಳು ಖುಷಿ. ಏನಮ್ಮ? ಈ ಬಿಲ್ ತಗೊಳ್ಳಿ, ಅಲ್ಲಿ ಹೋಗ್ತಾ ಟೈಲರ್ ಇದ್ದಾರೆ ನೋಡಿ, ಅವರಿಗೆ ಕೊಡಿ. ರೆಡಿ ಆಗಿರೋ ಬ್ಲೌಸ್ ಎಲ್ಲ ಕೊಡ್ತಾರೆ, ಇಸ್ಕೊಂಡು ಬನ್ನಿ ಆಯಿತಾ? ಹೇ ಹಲೋ, ನಾನು DCP ಆಫೀಸರ್, ನಿನ್ನ ಬ್ಲೌಸ್ ತಂದು ಕೊಡಬೇಕಾ ರೇಗಿದ ವೇದ. ನೀವು ಅಲ್ಲದೆ ಮತ್ತೆ ಯಾರು ಬರ್ತಾರೆ? ಹಾಂ ಅದೇ ಕಟ್ಕೊಂಡು ಗಂಡ ಮಾಡಲೇಬೇಕಾದ ಕೆಲಸದಲ್ಲಿ ಇದೊಂದು ಕಣೋ ವೇದ ನಗುತ್ತಾ ಹೇಳಿದ ಕಾರ್ತಿ. ಶಟಪ್ ಕಾರ್ತಿ, ಬಂಗಾರಿ, ಇದೆಲ್ಲ ನನಗೆ ಹೇಳಬೇಡ, ಆಮೇಲೆ ಕೆಟ್ಟ ಕೋಪ ಬರುತ್ತೆ ನೋಡು. ನೀವು ಹೆಂಗಸರ ಕೆಲಸ ನೀವೇ ಮಾಡಬೇಕು. ಬ್ಲೌಸ್ ಅಂತೆ ಸೀರೆ ಅಂತೆ ರೇಗಿದ. ಹಾಗಾದರೆ ಇವಾಗ ಇಸ್ಕೊಂಡು ಬರೋ ಒಡವೆ ನೀವು ಹಾಕೊಳ್ತೀರಾ ಸರ್? ಅದು ಹಾಗೆ ಅಲ್ಲಮ್ಮ. ಬೇಡ ಬಿಡಿ, ನಾನೇ ಹೋಗ್ತೀನಿ, ಒಬ್ಬಳೇ ಹೋಗ್ತೀನಿ. ನೀವು ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳಿ ಆಯಿತಾ? ಬಂಗಾರಿ, ಅವರನ್ನು ಇಲ್ಲಿ ಬಿಟ್ಟು ಹೋಗ್ತೀನಿ ಅತ್ತರೆ ನನಗೆ ಗೊತ್ತಿಲ್ಲ ಹಿಂತಿರುಗಿದಳು ಖುಷಿ. ಅರೆ ಪಾಪರು ಅಳೋದು ಯಾಕೆ? ಅವರನ್ನು ಬಿಟ್ಟು ಹೋಗೋದೇನು ಬೇಡ, ಸುಧಾರಿಸ್ಕೋ, ಕಷ್ಟ ಆಗುತ್ತೆ. ಸರಿ ಕೊಡು, ಇಸ್ಕೊಂಡು ಬರ್ತೀನಿ. ಪರವಾಗಿಲ್ಲ ಬಿಡಿ DCP ಸರ್. ಇರಲಿ ಕೊಡಿ ಮಿಸ್ಸಸ್ DCP ಮೇಡಮ್. ಅವನ ಕೈಗೆ ಬಿಲ್ ಮಾಡಿದ್ದ ಚೀಟಿ ನೀಡಿದಳು ಮುಖ ದುಮ್ಮಿಸಿಕೊಂಡು. ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋರೇ ಆಗೋದ್ರು ಅನ್ನಲು ನಕ್ಕರು ಖುಷಿ ಕಾರ್ತಿ. ಖುಷಿ, ನಮ್ಮ ಹುಡುಗನಿಗೆ ಬ್ಲ್ಯಾಕ್ ಮೇಲ್ ಯಾಕೆ ಮಾಡ್ತೀಯಾ? ಕಿಸ್ ಮೇಲ್ ಮಾಡು ನಗುತ್ತಾ ನುಡಿದ ಕಾರ್ತಿ. ಅವನನ್ನು ಗುರಾಯಿಸಿ ನೋಡಿ, ಆಮೇಲೆ ಬಂದು ನೋಡ್ಕೊಳ್ತೀನಿ ನಿನ್ನ ಖುಷಿಗೆ ಅಂದು ಅಲ್ಲಿಂದ ನಡೆದ ವೇದ. ನಕ್ಕಳು ಖುಷಿ. ಬೈಕ್ ಮುಂದೆ ಸಾಗಿತ್ತು. ಅರೆ ಖುಷಿ, ನನ್ನ ತಮ್ಮನಿಂದ ಏನೋ ಸಿಕ್ಕಿದೆ ಅನಿಸುತ್ತೆ. ನೀನು ಕೊಟ್ಟಿದ್ದ ಇಲ್ಲ ಅವನೇ ಕೊಟ್ಟಿದ್ದ? ತಮಾಷೆ ಮಾಡುತ್ತಾ ಕೇಳಿದಳು ರಾಶಿ. ಟೈಲರ್ ಶಾಪ್ ಬಿಲ್ ನಾನೇ ಕೊಟ್ಟಿದ್ದು ಅತ್ತಿಗೆ, ಅದು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ ಬಿಡಿ ನಕ್ಕಳು ಖುಷಿ. ಛೇ, ಈಗ ಅಲ್ಲ ಅಂದರು ಆಮೇಲೆ ಕೊಡ್ತಾನೆ ಬಿಡು ನಕ್ಕು ನುಡಿದು ತನ್ನ ಮನೆಗೆ ಹೋದಳು ರಾಶಿ. ಅವನ ಹುಸಿ ಕೋಪ ನೆನೆದು ನಗುತ್ತಾ ಒಳಗೆ ನಡೆದಳು ಖುಷಿ. ಇನ್ನು ಡೈನಿಂಗ್ ಟೇಬಲ್ ಬಳಿ ಎಲ್ಲರ ಮಾತುಕತೆ ಸಾಗಿತ್ತು. ಮನೆ ತುಂಬಿರುವ ಜನರು, ಎಲ್ಲೆಡೆ ಗಜಿಬಿಜಿ ಅನ್ನುವ ಸದ್ದು, ಮಾತು ಹರಟೆ, ನಗುವಿಗೆ ಬರವೇ ಇಲ್ಲ. ಮುದ್ದು ಹುಡುಗರ ಮೈ ಹರಿಶಿನ ಸೋಕಿ ಇನ್ನಷ್ಟು ಮುದ್ದಾಗಿ ಕಾಣುತ್ತಿದ್ದರೆ ದೊಡ್ಡ ಮನೆಯ ಕಡೆ ಮದುವೆಗೆ ಅಣ್ಣಂದಿರ ಸಂಭ್ರಮ ಹೆಚ್ಚಿಸಿದ ತಯಾರಿಯೂ ಜೋರಾಗಿದೆ. ಮುದ್ದು ಮೈದುನರ ಮದುವೆ ಸಂಭ್ರಮ ಅತ್ತಿಗೆಯರೆಲ್ಲ ಅಮ್ಮಂದಿರಿಗಿಂತ ಬ್ಯುಸಿ ಅಂದರೂ ಸರಿಯೇ ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.